ಡ್ರಗ್ಸ್ ಹಬ್ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ? ಒಂದು ವಾರದಲ್ಲಿ 90 ಕೋಟಿ ಮೌಲ್ಯದ ಡ್ರಗ್ಸ್ ಸೀಜ್ ಮಾಡಲಾಗಿದೆ. ಬೆಂಗಳೂರಿನ ಹಲವೆಡೆ ಡ್ರಗ್ಸ್ ಪತ್ತೆಯನ್ನ ಹಚ್ಚಿದ್ದಾರೆ ಪೊಲೀಸರು. ಬೆಂಗಳೂರಿಗೆ ಡ್ರಗ್ಸ್ ಯಾವ್ಯಾವ ದೇಶದಿಂದ ಬರ್ತಾ ಇದೆ ಗೊತ್ತಾ? ಬ್ಯಾಂಕಾಕ್ನಿಂದ ಬಂದಿದ್ದ 33 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಜ್ ಮಾಡಲಾಗಿದೆ. ವಿಮಾನದಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ 20 ಜನ ಪ್ರಯಾಣಿಕರು. ಕಸ್ಟಮ್ ಅಧಿಕಾರಿಗಳ ತಪಾಸಣೆ ವೇಳೆ ಹೈಬ್ರಿಡ್ ಗಾಂಜಾ ಪತ್ತೆಯಾಗಿದೆ. ಒರಿಸ್ಸಾ, ಜಾರ್ಖಂಡ್, ಆಂಧ್ರಪ್ರದೇಶದಿಂದ ಬರ್ತಾ ಇದೆ ಡ್ರಗ್ಸ್. ಒರಿಸ್ಸಾ, ಜಾರ್ಖಂಡ್, ಆಂಧ್ರಪ್ರದೇಶದಿಂದ ಬರ್ತಾ ಇರುವಂತಹ ಡ್ರಗ್ಸ್ ಇದು. ಡ್ರಗ್ಸ್ ಸಪ್ಲೈ ತಡೆಗೆ ರಾಜ್ಯ ಪೊಲೀಸರು ಸೂಪರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಡಿಜಿಪಿಯಿಂದ ಗಾಂಜಾ ಪತ್ತೆಯಾದ ರಾಜ್ಯಗಳಿಗೆ ಪತ್ರವನ್ನ ಕೂಡ ರವಾನೆ ಮಾಡಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಹಾಗೆ ಮಧ್ಯವರ್ತಿಗಳ ಮೇಲೆ ನಿಗಾ ವಹಿಸುವಂತೆ ಕ್ರಮ. ಗೃಹ ಸಚಿವರ ನೇತೃತ್ವದ ಸಭೆಯಲ್ಲಿ ಪೊಲೀಸರಿಗೆ ನಿರ್ದೇಶನ. ಡ್ರಗ್ಸ್ ಸಪ್ಲೈ ಮೂಲ ಪತ್ತೆ ಮಾಡಿ ಅಲ್ಲಿನ ಸರ್ಕಾರಕ್ಕೆ ತಿಳಿಸಿ. ಡಿಜಿಪಿಗಳ ಮೂಲಕ ಪೆಡ್ಲರ್ಗಳ ಮೇಲೆ ಪತ್ತೆಗೆ ಸರ್ಕಾರ ಈಗ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಡ್ರಗ್ಸ್ ಹಬ್ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ? ಒಂದು ವಾರದಲ್ಲಿ 90 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಜ್ ಮಾಡಲಾಗಿತ್ತು. ಬೆಂಗಳೂರಿನ ಹಲವೆಡೆ ಡ್ರಗ್ಸ್ ಅನ್ನ ಪತ್ತೆಯನ್ನ ಕೂಡ ಮಾಡಿದ್ರು ಪೊಲೀಸರು. ಬೆಂಗಳೂರಿಗೆ ಡ್ರಗ್ಸ್ ಯಾವ್ಯಾವ ದೇಶದಿಂದ ಬರ್ತಾ ಇದೆ ಗೊತ್ತಾ? ಬ್ಯಾಂಕಾಕ್ನಿಂದ 33 ಕೋಟಿ ಮೌಲ್ಯದ ಡ್ರಗ್ಸ್ ಕೂಡ ಬಂದಿತ್ತು. ವಿಮಾನದಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಕಸ್ಟಮ್ ಅಧಿಕಾರಿಗಳ ತಪಾಸಣೆ ವೇಳೆ ಈ ಒಂದು ಹೈಬ್ರಿಡ್ ಗಾಂಜಾ ಪತ್ತೆಯಾಗಿರುವಂತದ್ದು. ಒರಿಸ್ಸಾ, ಜಾರ್ಖಂಡ್, ಆಂಧ್ರಪ್ರದೇಶದಿಂದ ಕೂಡ ಬರ್ತಾ ಇದೆ ಡ್ರಗ್ಸ್. ಒರಿಸ್ಸಾ, ಜಾರ್ಖಂಡ್, ಆಂಧ್ರಪ್ರದೇಶಗಳಿಂದ ಕೂಡ ಡ್ರಗ್ಸ್ ಬರ್ತಾ ಇದೆ ಬೆಂಗಳೂರಿಗೆ. ಡ್ರಗ್ಸ್ ಸಪ್ಲೈ ತಡೆಗೆ ಈಗ ರಾಜ್ಯ ಪೊಲೀಸರು ಸೂಪರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಡಿಜಿಪಿಯಿಂದ ಗಾಂಜಾ ಪತ್ತೆಯಾದ ರಾಜ್ಯಗಳಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಮಧ್ಯವರ್ತಿಗಳ ಮೇಲೆ ನಿಗಾ ವಹಿಸುವಂತೆ ಪತ್ರವನ್ನ ಬರೆದಿದ್ದಾರೆ. ಗೃಹ ಸಚಿವರ ನೇತೃತ್ವದ ಸಭೆಯಲ್ಲಿ ಪೊಲೀಸರಿಗೆ ನಿರ್ದೇಶನವನ್ನ ಕೂಡ ನೀಡಲಾಗಿದೆ. ಡ್ರಗ್ ಸಪ್ಲೈ ಮೂಲ ಪತ್ತೆಯನ್ನ ಮಾಡಿ ಅಲ್ಲಿನ ಸರ್ಕಾರಕ್ಕೆ ತಿಳಿಸಿ. ಡಿಜಿಪಿಗಳ ಮೂಲಕ ಪೆಡ್ಲರ್ಗಳ ಪತ್ತೆಗೆ ಸರ್ಕಾರ ಇದೀಗ ಪ್ಲಾನ್ ಮಾಡಿಕೊಂಡಿದೆ. ಡ್ರಗ್ಸ್ ಹಬ್ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ ಬೆಂಗಳೂರು? ಒಂದು ವಾರದಲ್ಲಿ ನೋಡಿ 90 ಕೋಟಿ ಮೌಲ್ಯದ ಡ್ರಗ್ಸ್ ಸೀಜ್ ಮಾಡಿದ್ದಾರೆ ಬೆಂಗಳೂರಿನ ಪೊಲೀಸರು. ಬೆಂಗಳೂರಿನ ಹಲವೆಡೆ ಡ್ರಗ್ಸ್ ಪತ್ತೆಯನ್ನ ಮಾಡಿದ್ರು. ಬೆಂಗಳೂರಿಗೆ ಡ್ರಗ್ಸ್ ಯಾವ್ಯಾವ ದೇಶದಿಂದ ಬರ್ತಾ ಇದೆ? ಬೆಂಗಳೂರಿಗೆ ಬೇರೆ ದೇಶಗಳ ಜೊತೆಗೂ ಬ್ಯಾಂಕಾಕ್ನಿಂದ 33 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಜ್ ಮಾಡಲಾಗಿತ್ತು. ವಿಮಾನದಲ್ಲಿ ಕಳ್ಳ ಸಾಗಾಣೆ ಮಾಡ್ತಾ ಇದ್ರು 20 ಜನ ಪ್ರಯಾಣಿಕರು. ಕಸ್ಟಮ್ ಅಧಿಕಾರಿಗಳ ತಪಾಸಣೆ ವೇಳೆ ಈ ಒಂದು ಗಾಂಜಾ ಪತ್ತೆಯಾಗಿತ್ತು. ಒರಿಸ್ಸಾ, ಜಾರ್ಖಂಡ್, ಆಂಧ್ರಪ್ರದೇಶದಿಂದಲೂ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ನಮ್ಮ ಒಂದು ಬೆಂಗಳೂರಿಗೆ ಒರಿಸ್ಸಾ, ಜಾರ್ಖಂಡ್, ಆಂಧ್ರಪ್ರದೇಶದಿಂದಲೂ ಕೂಡ ಡ್ರಗ್ಸ್ ಸಪ್ಲೈ ತಡೆಗೆ ಈಗ ರಾಜ್ಯ ಪೊಲೀಸರು ಸೂಪರ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯ ಡಿಜಿಪಿಯಿಂದ ಗಾಂಜಾ ಪತ್ತೆಯಾದ ರಾಜ್ಯಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಮಧ್ಯವರ್ತಿಗಳ ಮೇಲೆ ಜೊತೆಗೆ ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ನಿಗಾ ವಹಿಸುವಂತೆ ಪತ್ರವನ್ನ ಬರೆದಿದ್ದಾರೆ.